ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಜಗನ್ನಾಥ ಯಾತ್ರಾ ದುಬೈಯಲ್ಲಿ ಹೇಗೆ ನಡೀತು ಅಂತ ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತೀನಿ. ತುಂಬ ಚೆನ್ನಾಯಿತು. ಆನೆಸ್ಟ್ಲಿ ಇದನ್ನು ನಿನ್ನೆ ಯಾತ್ರನ ನಾನು ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ನಾನು ದುಬೈಯಿಂದ ಇಲ್ಲಿ ಬಿಟ್ಟಾಗ ನಾವು 4 o'clock ಆಗಿತ್ತು. ಅಲ್ಲಿಂದ ಶಾರ್ಜಾಗೆ ಹೋಗಿ ಫ್ರೆಂಡ್ಸ್ಗಳನ್ನೆಲ್ಲ ಜೊತೆ ಹೋಗಿ ನಾವು ಅಜ್ಮಾನ್ಗೆ ಹೋದ್ವಿ ಗ್ರೂಪಾಗಿ. ತುಂಬ ಚೆನ್ನಾಗಿತ್ತು ನಮ್ಮ ಜರ್ನಿ. ಮತ್ತು ಎಕ್ಸೈಟೆಡ್ ಆಗಿತ್ತು. ಫ್ರೆಂಡ್ಸ್ಗಳ್ನೆಲ್ಲ ತುಂಬ ದಿವಸ ಆಗಿತ್ತು ಮೀಟ್ ಮಾಡಿ, ಎಲ್ಲರನ್ನೂ ಮೀಟ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿ ವಿನ್ನರ್ಸ್ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ ಅಜ್ಮಾನಲ್ಲಿದೆ, ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ಆ್ಯಸ್ ಎ ಬ್ಯಾಂಗ್ಳೂರು ಹುಡುಗಿ ನನಗೆ ಇಲ್ಲಿ ಯಾರೂ ಅಷ್ಟು ಫ್ರೆಂಡ್ಸ್ ಆಗಿಲ್ಲ. 6 yearsಯಿಂದ ದುಬೈಯಲ್ಲಿದ್ದರೂ ನಂಗೆ ಯಾರೂ ಫ್ರೆಂಡ್ಸ್ ಆಗಿಲ್ಲ. ಆ ಜಗನ್ನಾಥನೇ ನನ್ನ ಕರೆಸ್ಕೊಂಡೇನೋ ಅನ್ನೋಷ್ಟು ಖುಷಿ ಆಯಿತು ನಂಗೆ ನೆನ್ನೆ. ಅಷ್ಟು ಖುಷಿಯಾಗಿ ಎಲ್ಲರನ್ನೂ ಮೀಟ್ ಮಾಡಿ, ಪೀಪಲ್ ಜೊತೆ ಪೂಜೆ, ಅಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರು ಬಂದಿರೋರೆಲ್ಲ ಆರತಿ ಮಾಡ್ಬೋದು, ರಥ ಎಳಿಬೋದು, ಡ್ಯಾನ್ಸ್ ಆಡ್ಬೋದು, ಹಾಡು ಹಾಡ್ಬೋದು. ತುಂಬ ಚೆನ್ನಾಗಿತ್ತು. ಮತ್ತು ಹೊಸ ಫ್ರೆಂಡ್ಸ್ಗಳಾದರು. ಮತ್ತು ಹೇಳೋಕ್ಕಾಗದಿರೋ ಅಷ್ಟು ಅದು ಆ ಸಂತೋಷ, ಆನಂದ ಮನಸ್ಸಲ್ಲಿದೆ. ಸಖತ್ ಖುಷಿ ಅನ್ನಿಸ್ತು ನನಗೆ. ಮತ್ತು ಎಷ್ಟೋ ನೆಮ್ಮದಿ ಅನ್ನಿಸ್ತು. ಎಷ್ಟೊಂದು ಜಾತ್ರೆಗಳು ಮತ್ತು ಫಂಕ್ಷನ್ಸು, ಮದುವೆಗಳಲ್ಲಿ ನಾನು ಅಟೆಂಡೇ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನನಗೆ 6 years ಆಯಿತು. ನನಗೆ ಇಲ್ಲಿ ನಾವು ರಜೆ ಸಿಗೋದಿಲ್ಲ ಆಫೀಸ್ಗಳಲ್ಲಿ, ಮತ್ತು ಹಾಗೆ ನಾವು ಹೋಗೋಕ್ಕೂ ಆಗಲ್ಲ ಯಾವಾಗ ಬೇಕು ಆವಾಗ. ಆದರೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆದಾಗ ಖುಷಿ ಆಗುತ್ತೆ. ಆ್ಯಸ್ ಎ NRI ತುಂಬ ಜನ ಎಲ್ಲ ನಾರ್ತ್ ಇಂಡಿಯನ್ಸು, ಸೌತ್ ಇಂಡಿಯನ್ಸು, ಈಸ್ಟಿಂದ ಬಂದಿರೋರು, ವೆಸ್ಟಿಂದ ಬಂದಿರೋ ಎಲ್ಲರನ್ನೂ ಮೀಟ್ ಮಾಡಿದ್ವಿ. ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು ಫ್ರೆಂಡ್ಸ್ ಆದರು. ಹೊಸ ಮುಖ ಪರಿಚಯ ಆಯಿತು ದುಬೈಯಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರ ಮುಖದಲ್ಲೂ ಸಂತೋಷ, ಆ ಜಗನ್ನಾಥನ ಆಶೀರ್ವಾದ ಸಿಕ್ಕಿರೋ ಆ ಅನುಭವ ನೋಡೋಕ್ಕಿದೆಯಲ್ಲ, ಅದು ತುಂಬ ಖುಷಿ ಆಗ್ತಾಯಿದೆ. ಎಲ್ಲದಕ್ಕಿಂತ ಸ್ಪೆಷಲ್ ಮೂಮೆಂಟ್ ಅಂದರೆ ಜಗನ್ನಾಥನ ರಥ ಎಳೆಯೋದು. ನಂಗೆ ಅದನ್ನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ವರ್ಡ್ಸಿಂದ. ಅದನ್ನು ರೋಪ್ ಇಟ್ಕೊಂಡು ನಾವು ಅದನ್ನು ಎಳಿಬೇಕಾದ್ರೆ ಜೈ ಜಗನ್ನಾಥ್ ಅಂತ ಹೇಳಬೇಕಾದ್ರೆ ಆ ಮನಸ್ಸಲ್ಲಿ ಆ ಆನಂದ, ಆ ಸಂತೋಷ ಇದೆಯಲ್ಲ, ನನಗೆ ಕಣ್ಣಲ್ಲಿ ನೀರೇ ತುಂಬ್ಕೊಂಬಿಡ್ತು. ಒಂಥರ ಗೂಸ್ ಬಂಪ್ಸೇ ಬರೋ ಥರ ಆಯಿತು. ನನಗೊಂದು ತುಂಬ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು. ಈ ಮೊಣ್ಣೂರಿನ ಯಾವಾಗಲೂ ಆ ರಾಧೆ ಕೃಷ್ಣ ಜಗನ್ನಾಥಂದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಆ ದೇವರೇ ನನ್ನ ಕರೆಸ್ಕೊಂಡ, ಅವಕಾಶ ಕೊಟ್ಟ ನನಗೆ ಅಂತ ಅನ್ನಿಸ್ತು. ಒನ್ ಥಿಂಗ್ ಐ ರಿಯಲೈಸ್ಡ್ ಅಂದರೆ, ಈ ಫೆಸ್ಟಿವಲ್ಲು ಪೀಪಲ್ಲು ನಾವೆಲ್ಲರೂ ಒಬ್ಬರೊಬ್ಬರೇ ಇರ್ತೀವಿ. ಇದು ಫ್ಯಾಮಿಲಿ, ಫ್ರೆಂಡ್ಸ್, ನಾವು ಯಾರೂ ಇರೋಲ್ಲ ಇಲ್ಲಿ. ನಮಗೆ ನಮ್ಮವರು ಅಂತ ಯಾರೂ ಇಲ್ಲದಿರೋ ಟೈಮಲ್ಲಿ ಈ ಥರ ಈವೆಂಟ್ಸ್ಗೆ ಹೋದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಸ್ವಲ್ಪ ಹೊತ್ತೇ ಒಂದು 4-5 hours ಸ್ಪೆಂಡ್ ಮಾಡಿರ್ಬೋದು. ಬಟ್ ಅದು ಆ ಸಂತೋಷ, ಆ ನಗು, ಹೊಸ ಮುಖದ ಪರಿಚಯ ಆಗುತ್ತಲ್ಲ, ಅದು ಸಖತ್ ಖುಷಿ ಅನಿಸುತ್ತೆ. ಫಸ್ಟ್ ಆಫ್ ಆಲ್, ಆಮೇಲೆ ಫುಡ್ಡು. ನನಗೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾನು ಖಂಡಿತ ಪ್ರಸಾದ ಅಲ್ಲಿ ತಗೋತೀನಿ. ಇಲ್ಲಿ ರಥಯಾತ್ರದಲ್ಲಿ ಪ್ರಸಾದ ಹೇಗಿರುತ್ತೋ ಅಂತ ಅಂದ್ಕೊಂಡೆ. ಊಟ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಸ್ವೀಟು, ಅನ್ನ, ಸಾಂಬಾರು, ಪಲ್ಯ ತುಂಬ ಚೆನ್ನಾಗಿತ್ತು. ನಂಗೆ ಸಖತ್ ಖುಷಿ ಆಯಿತು ಆ್ಯಕ್ಚುಲಿ. ಆಮೇಲೆ ಎಷ್ಟು ಜನ, ಮೋರ್ ದೆನ್ 2500 ಪೀಪಲ್ ಜನಗಳು ಬಂದಿದ್ದಂತೆ. 2,500 ಜನ ಇದ್ರಂತೆ. ತುಂಬ ಖುಷಿ ಆಯಿತು. ಆ ಕ್ರೌಡಲ್ಲಿ, ಅಷ್ಟು ಕ್ರೌಡಲ್ಲಿ ಒಬ್ರಿಗೂ ಏನೂ ತೊಂದರೆ ಆಗದೆ, ಒಬ್ರಿಗೂ ಏನೂ ಪ್ರಾಬ್ಲಮ್ ಆಗದಂಗೆ ಎಲ್ಲ ಇದನ್ನು ಚೆನ್ನಾಗಿ ನಡೆಸ್ಕೊಟ್ರಲ್ಲ ಅಜ್ಮಾನ್ ಸ್ಪೋರ್ಟ್ಸ್ ಕ್ಲಬ್. ಕನೆಕ್ಷನ್ ಬೇಕು, ಜಾಬ್ ಹುಡುಕ್ತಿದ್ದೀರಾ ಅಂದಾಗ ನನ್ನ ಸಜೆಷನ್ ಏನಂದರೆ, ನೀವು ಇಂಥ ಕಡೆ ಬಂದಾಗ ದಯವಿಟ್ಟು ಆದಷ್ಟು ಈ ಗ್ರೂಪ್ಸ್ಗಳು, ಈವೆಂಟ್ಸ್ಗಳಿಗೆಲ್ಲ ಹೋಗಿ. ಆವಾಗ ನಿಮ್ಗೇನು ಮಾಡ್ತಾರೆ, ನಿಮ್ಮ ರೆಸ್ಯೂಮೀಸ್ ಎಲ್ಲ ನೀವು ಶೇರ್ ಮಾಡ್ಬೋದು, ಅವ್ರ ಕನೆಕ್ಷನ್ ತೊಗೊಬೋದು, ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ಬೋದು. ಈ ಲಾಗ್ ಇಷ್ಟೇ. ಯಾಕಂದರೆ ನಾನು ನೆನ್ನೆ ಬಂದಿದ್ದು ಒಂದು